ಈ ಜಾಗದಲ್ಲಿ ನೀವು ಗಿಟಾರ್ ಬರ್ಸ್ತಾ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿ ವ್ರಾಪ್ ತಿನ್ಬಹುದು. ಈ ತರ ಒಂದ್ ಪ್ಲೇಸ್ ವೆಸ್ಟರ್ನ್ ಫುಡ್ ನ ನಮ್ ಕರ್ನಾಟಕ ಸ್ಟೈಲ್ ಅಲ್ಲಿ ಒಂದ್ ಲೆವೆಲ್ ಜಾಸ್ತಿನೇ ಸಕ್ಕದಾಗಿ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಇನ್ನ ಇವರ ಯುನಿಕ್ ಮೆನು ಅಲ್ಲಿರೋ ಐಟಮ್ಸ್ ಹೆಸರು ಕೇಳಿದ್ರೆ ಎಲ್ಲಾದ್ರಲ್ಲೂ ನಮ್ ಕರ್ನಾಟಕದ ಟಚ್ ಇರುತ್ತೆ. ಚಿಕ್ಕಮಂಗ್ಳೂರ್ ಸ್ಲೋಪಿ ಬರ್ಗರ್ ಅಂತ ಕೊಟ್ಟಿದ್ದಾರೆ, ಹೇಗಿರುತ್ತೆ ಟ್ರೈ ಮಾಡೋಣ ಬನ್ನಿ. ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು ಗೊತ್ತಾಗತ್ತೆ. ಇನ್ ಹೌಸ್ ಸಾಸ್ ಮತ್ತೆ ಒಳ್ಳೆ ಫಿಲ್ಲಿಂಗ್ ಇರೋದ್ರಿಂದ ಜ್ಯೂಸಿ ಹಾಗೂ ಕ್ರಂಚಿ ಇರುತ್ತೆ. ಇನ್ನ ಈ ಹುಬ್ಳಿ ಸ್ಮೋಕ್ ಪೆಪ್ಪರ್ ಪಿಜ್ಜಾ ಅಂತೂ ಕರ್ನಾಟಕ ವರ್ಷನ್ ಆಫ್ ಇಟಾಲಿಯನ್ ಪಿಜ್ಜಾ. ಸಿಕ್ಕಾಪಟ್ಟೆ ರಿಚ್ ಮತ್ತೆ ಫ್ರೆಶ್ ಟಾಪಿಂಗ್ಸ್ ಇಂದ ಟಾಪ್ ಆಗಿದೆ ವಿತ್ ಎ ಲೋಕಲ್ ಟಚ್. ಆಂಬಿಯನ್ಸ್ ಅಂತೂ ಸಖತ್ ಕಲರ್ಫುಲ್ ಆಗಿದೆ. ಚೌಕೋಬಾರ, ಅಳುಗಡಿ ಮನೆ ಅಂತ ಸುಮಾರು ವಿಂಟೇಜ್ ಕನ್ನಡ ಥೀಮ್ ಗೇಮ್ಸ್ ಇಲ್ಲಿ ಫ್ರೀ ಆಗಿ ಆಡಬಹುದು. ಇನ್ನ ಐಸ್ ಕ್ರೀಮ್ಸ್ ವಿಚಾರಕ್ಕೆ ಬಂದ್ರೆ ಸಖತ್ ಆಗಿರೋ ಸುಮಾರು ವೆರೈಟೀಸ್ ಆಫ್ ನ್ಯಾಚುರಲ್ ಐಸ್ ಕ್ರೀಮ್ಸ್ ಇನ್ಕ್ಲೂಡಿಂಗ್ ಜಾಕ್ ಫ್ರೂಟ್, ಚಿಲ್ಲಿ ಗವಾ, ಪ್ಯೂರ್ ಐಸ್ ಕ್ರೀಮ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಇನ್ನ ಕ್ಯಾಫೆನ ಪಾರ್ಟೀಸ್ಗೂ ಕೂಡ ಬುಕ್ ಮಾಡಬಹುದು. ಕ್ಯಾರಿಯೋಕೆ ಇದೆ, ಬರ್ಡೇ ಪಾರ್ಟೀಸ್ಗೆ ಆಫರ್ಸ್ ಕೂಡ ಕೊಡ್ತಿದ್ದಾರೆ. ಈ ಕ್ಯಾಫೆ ಹೆಸರು K2 ಕ್ಯಾಫೆ. RR ನಗರಲ್ಲಿ ಈ ತರ ಒಂದು ಕರ್ನಾಟಕ ರೀಜನಲ್ ಕ್ವಿಸಿನ್ ನ ಸರ್ವ್ ಮಾಡ್ತಿರೋ ಕ್ಯಾಫೆ ಇರೋದು ಬಹುಶಃ ಇದೊಂದೇ ಅನ್ಸುತ್ತೆ. ಕರ್ನಾಟಕ ರೀಜನಲ್ ಫ್ಯೂಷನ್ ಫುಡ್ ಇಸ್ ಆಲ್ವೇಸ್ ಬೆಟರ್ ದನ್ ವೆಸ್ಟರ್ನ್ ಫುಡ್. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ K2 ಕ್ಯಾಫೆಗೆ ವಿಸಿಟ್ ಮಾಡಿ.